ಕನ್ನಡ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಜಿಯೋ ನ್ಯೂಸ್ ಆ್ಯಪ್ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ನೋಡಿರ್ಬೋದು ಸ್ನೇಹಿತರೆ, ನೀವೆಲ್ಲ ಜಿಯೋದವರು ಎಷ್ಟೊಂದೆಲ್ಲ ಆ್ಯಪ್ಸನ್ನು ಬಿಡ್ತಿದ್ದಾರೆ. ಬಟ್ ಇದೊಂದು ಕೂಡ ಒಂದು ವಿಶಿಷ್ಟ ಆ್ಯಪ್ ಅಂತ ಹೇಳ್ಬೋದು. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ನೀವು ಯಾವುದೋ ಒಂದು ನ್ಯೂಸ್ ತಿಳ್ಕೊಬೇಕು ಅಂದರೆ ಯೂಶ್ವಲ್ ನಾವೇನು ಮಾಡ್ತೀವಿ, ನ್ಯೂಸ್ ಪೇಪರ್ಸ್ನ ಓದ್ತೀವಿ. ಮತ್ತು ಒಂದಿಷ್ಟು ಮಾಹಿತಿ ಬೇಕಂದರೆ ಮ್ಯಾಗ್ಝಿನ್ಸ್ನ ನಾವು ಓದಬೇಕಾಗುತ್ತೆ. ಮತ್ತು ಏನಾಗುತ್ತೆ, ಈ ಟಿ ವಿಯನ್ನು ನೋಡಿ ಕೂಡ ನಾವು ನ್ಯೂಸ್ನ ತಿಳ್ಕೊತೀವಿ. ಈ ಥರ ಬೇರೆ ಬೇರೆ ರೀತಿ ಇದೆ. ಜೊತೆಗೆ ಅದಲ್ಲದೆ ಹಲವಾರು ಒಂದು ವೆಬ್ಸೈಟ್ಗಳ ಮುಖಾಂತರ ನಮಗೆ ವಿವಿಧ ರೀತಿಯ ಒಂದು ವೆಬ್ಸೈಟ್ಸ್ಗಳೇನಿದೆ, ಮೀಡಿಯಾ ವೆಬ್ಸೈಟ್ಸ್, ಅದರ ಮುಖಾಂತರ ಕೂಡ ನಾವು ನ್ಯೂಸ್ನ ತಿಳ್ಕೊತೀವಿ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಅದೆಲ್ಲ ಕಡೆ ಅದೆಲ್ಲ ಒಂದು ಮಾಹಿತಿ, ಅದೆಲ್ಲ ಒಂದು ವಿಶೇಷಗಳು ಈ ಒಂದೇ ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ನೀವು ಹೋಮ್ ಅಂತ ನೋಡ್ತೀರ. ಜಿಯೋ ನ್ಯೂಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಲಾಂಚ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ಏನಾಗುತ್ತೆ, ನಿಮ್ಮದು ಸಿಟಿ ಯಾವುದೊಂದು ಕೇಳ್ತಾರೆ. ನೀವು ಯಾವ ಊರಲ್ಲಿದ್ದೀರಾ, ನಿಮಗೆ ಲೋಕಲ್ ನ್ಯೂಸ್ ಬೇಕಾ ಅನ್ನೋ ಥರ ನಿಮಗೆ ಸಂಬಂಧಪಟ್ಟಂಥ ನ್ಯೂಸ್ನ ತೋರಿಸೋಕ್ಕೆ ಅವರು ಕೇಳ್ತಾರೆ. ಮೈ ಸಿಟಿ ಅಂತ ಏನಿದೆಯಲ್ಲ, ಇಲ್ಲಿ ಏನಾಗುತ್ತೆ, ನೀವು ಡಿಟೆಕ್ಟ್ ಮೈ ಲೊಕೇಶನ್ ಅಥವಾ ಸರ್ಚ್ ಫಾರ್ ಮೈ ಸಿಟಿ, ಓಕೆ, ನಿಮ್ಮ ಲೊಕೇಶನ್ ಕೊಡ್ಬೋದು ಅಥವಾ ಸರ್ಚ್ ಫಾರ್ ಸಿಟಿ ಅಂತ ಕೊಟ್ಟರೆ ನಿಮಗೆ ಸಿಟೀಸ್ ರಿಲೇಟೆಡ್ ಮಾಹಿತಿಯನ್ನು ಅವರು ಇಲ್ಲಿ ನಿಮ್ಮ ನಗರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅವರು ಕೊಡ್ತಾರೆ. ಅದರ್ವೈಸ್ ಏನು ಪ್ರಾಬ್ಲಮ್ ಇಲ್ಲ. ಹೆಂಗೂ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ತೋರಿಸ್ತಾನೆ ಇದೆ. ಇಲ್ಲಿ ಏನಂದರೆ ನಿಮಗೆ ವಿಶೇಷ ಅಂದರೆ, ಮೇಲೇನಾಗುತ್ತೆ ಟಾಪ್ ನ್ಯೂಸ್ ಅಂತ ಏನಿದೆ. ನಾನು ಸದ್ಯಕ್ಕೆ ಏನು ಮಾಡಿದೆ ಅಂದರೆ, ಕೇವಲ ಕನ್ನಡ ಭಾಷೆಯ ನ್ಯೂಸ್ಗಳನ್ನ ಮಾತ್ರ ನಾನು ಇವಾಗ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೋಡ್ಬೋದು, ಇಲ್ಲಿ ಮೇಲೆ ಏನು ಕಾಣ್ತಾ ಇದೆ ಐಕಾನ್, ಇಲ್ಲಿ ರೈಟ್ ಸೈಡು ಪ್ರೊಫೈಲ್ ಐಕಾನ್, ಅಲ್ಲಿ ಕ್ಲಿಕ್ ಮಾಡಿದರೆ ನಮಗೇನಾಗುತ್ತೆ, ಇಲ್ಲಿ ಲ್ಯಾಂಗ್ವೇಜಸ್ ಅಂತ ಇದೆ ಅಲ್ವಾ. ಮೈ ಲ್ಯಾಂಗ್ವೇಜಸ್ ಎಲ್ಲ ಏನಿದೆ, ಕನ್ನಡ ಭಾಷೆನ ಮಾತ್ರ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಜೊತೆಗೆ ನೀವು ಇಂಗ್ಲೀಷ್ ಅಂತ ಕೂಡ ನೀವು ಆಯ್ಕೆ ಮಾಡಿಕೊಂಡು ಡನ್ ಅಂತ ಕೊಟ್ಟರೆ ನಿಮಗೆ ಏನಾಗುತ್ತೆ, ಇಂಗ್ಲೀಷ್ ಮತ್ತು ಕನ್ನಡ. ನಿಮ್ಮ ಆಯ್ಕೆ ಅನುಸಾರ, ಓಕೆ, ನಿಮಗೆ ಕೇವಲ ಕನ್ನಡದಲ್ಲಿ ನ್ಯೂಸ್ ಬೇಕಾದ್ರೆ ಅಷ್ಟೇ ಮಾಡ್ಕೋಬೋದು, ಅಥವಾ ಇಂಗ್ಲೀಷ್ ನ್ಯೂಸ್ ಬೇಕು ಅದನ್ನಷ್ಟೇ ಕೂಡ ಆಯ್ಕೆ ಮಾಡ್ಕೋಬೋದು. ಇದು ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ಇಮಿಡಿಯೇಟಾಗಿ ನಿಮಗೆ ಈ ಥರ ಲೈವ್ ಟಿ ಓಪನ್ ಆಗುತ್ತೆ. ನೋಡ್ಬೋದು, ಇಲ್ಲಿ ನಮ್ಮದು ಕನ್ನಡದ ಹಲವಾರು ನ್ಯೂಸ್ ಚಾನಲ್ಗಳು, ಜೊತೆಗೆ ಇಂಗ್ಲೀಷ್ ನ್ಯೂಸ್ ಚಾನಲ್ಗಳೆಲ್ಲ ನಿಮಗೆ ಇಲ್ಲಿ ಕಾಣಿಸುತ್ತೆ. ಏನಾಗ್ತಿದೆ ಸದ್ಯದಲ್ಲಿ, ಕೆಲವೇನೋ ಹೈಲೈಟ್ಸ್ ಇದ್ರೆ, ಇಂಪಾರ್ಟೆಂಟ್ ನ್ಯೂಸ್ ಇದ್ದರೆ ನೀವು ಇಲ್ಲಿ ತಿಳ್ಕೊಬೋದು. ಓಕೆ, ಕೆಲವು ಸಲ ನಾವು ಮನೇಲಿ ಇರ್ತೀವಿ, ಕೆಲಸ ಮನೇಲಿರಲ್ಲ, ಹೊರಗಡೆ ಇರ್ತೀವಿ, ಏನಾಗ್ತಿದೆ ಅಂತ ಟಿ ವಿ ನೋಡ್ಬೇಕನ್ನೋ ಆಗಿದ್ದರೆ ಇಲ್ಲಿ ಡೈರೆಕ್ಟಾಗಿ ನಾವು ತಿಳ್ಕೊಬೋದು. ಇದು ಎಲ್ಲ ಚಾನಲ್ಗಳು ಯೂಟ್ಯೂಬ್ ಚಾನಲ್ ಇದೆ. ಬಟ್ ಏನಾಗುತ್ತೆ ಅಂದರೆ, ಪ್ರತಿಯೊಂದು ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡೋದಕ್ಕಿಂತ ಈ ಒಂದೇ ಆ್ಯಪ್ ಮುಖಾಂತರ ಲೈವ್ ಟಿವಿನ ನಾವು ಸುಲಭವಾಗಿ ನೋಡ್ಬೋದು. ಓಕೆ ಸರ್, ಆಮೇಲೆ ಏನಂದರೆ, ನಿಮಗೆ ಇಲ್ಲಿ ಕೆಲವೊಂದು ಹೈಲೈಟ್ಸ್ ಏನಿರುತ್ತೆ ಒಂದೇ ಪೇಜಲ್ಲಿ ಅವರು ತೋರಿಸ್ತಾರೆ. ಜೊತೆಗೆ ಇಲ್ಲಿ ಏನಿದೆ, ನ್ಯೂಸ್ ಬರ್ತಾ ಇರುತ್ತೆ. ಜೊತೆಗೆ ಹಲವಾರು ಮ್ಯಾಗ್ಝಿನ್ಸ್ಗಳು ನೋಡ್ಬೋದಲ್ಲ ನೀವು, ಗರಶೋಭಾ, ತರಂಗ ಅಥವಾ ಇನ್ನೂ ವಿವಿಧ ರೀತಿ ಮ್ಯಾಗ್ಝಿನ್ಸ್ಗಳು ಕಾಣಿಸ್ತಾ ಇದೆ. ಮತ್ತು ವಿಶೇಷವಾಗಿ ಅಂದರೆ, ನಮಗೆ ಇಲ್ಲಿ ನ್ಯೂಸ್ ಪೇಪರ್ ಕೂಡ ನಮಗೆ ನೋಡೋಕ್ಕೆ ಸಿಗುತ್ತೆ. ಯುವರ್ ಪೇಪರ್ಸ್ ಅಂತ ಏನಿದೆಯಲ್ಲ, ಅಲ್ಲಿ ನೋಡ್ಬೋದು. ಉದಯವಾಣಿ ಪೇಪರ್ ಇದೆ, ವಿಜಯವಾಣಿ ಪೇಪರ್ ಇದೆ. ಓಕೆ, ಟುಡೇಸ್ ಪೇಪರ್ಸ್ ಅಂತ ನೀವು ಸಿಗೋಲ್ಲ ಅಂತ ಕೊಟ್ಟರೆ ಎಲ್ಲ ಪೇಪರ್ ಸಿಗ್ತಾ ಇಲ್ಲ. ಬಹುಶಃ ಅವರು ಯಾವುದೋ ಒಪ್ಪಂದ ಮಾಡ್ಕೊಂಡಿರ್ತಾರೆ, ಅದಷ್ಟೇ ತೋರಿಸ್ತಾರೆ ಅನ್ಕೋತೀನಿ. ಇಷ್ಟೊಂದು ನ್ಯೂಸ್ ಪೇಪರ್ಸ್ ಇದೆ. ನಮ್ಮ ಕನ್ನಡದಲ್ಲಿ ವಿಜಯವಾಣಿ ಮತ್ತು ಉದಯವಾಣಿ ನಿಮಗೆ ಲಭ್ಯವಿದೆ. ಇನ್ನೂ ವಿಶೇಷ ಅಂದರೆ, ಉದಯವಾಣಿ ನೀವು ನ್ಯೂಸ್ ಪೇಪರ್ ಸೆಲೆಕ್ಟ್ ಮಾಡ್ಕೊಂಡಾಗ ಅದೇನೋ ಒಂದು ಸಿಟಿ ಸೆಲೆಕ್ಟ್ ಮಾಡ್ಕೊತೀರಿ ನೀವು. ಉದಾಹರಣೆಗೆ ನೀವು ಉದಯವಾಣಿ ಬೆಂಗಳೂರು ಅಂತ ಮಾಡಿಕೊಂಡ್ರೆ, ಅಥವಾ ಮಣಿಪಾಲ್, ಹುಬ್ಬಳ್ಳಿ ಅಂತ ಮಾಡಿಕೊಂಡ್ರೆ, ಅದರ ಸುತ್ತಮುತ್ತ ತಗೊಂಡು ಪ್ರತಿಯೊಂದು ಜಿಲ್ಲೆಯ ಮಾಹಿತಿಯನ್ನು ಕೂಡ ಇಲ್ಲಿ ಒಂದು ನ್ಯೂಸ್ ಪೇಪರಲ್ಲಿ ಸಿಗುತ್ತೆ. ಇದು ಕೂಡ ನೀವು ತುಂಬ ಉಪಯೋಗ ಅಂತ ಹೇಳ್ಬೋದು. ಯಾರಾದರೂ ಇಂಗ್ಲೀಷ್ ನಮ್ಮ ಕರ್ನಾಟಕ ಬಗ್ಗೆ ನ್ಯೂಸ್ ತಿಳ್ಕೊಬೇಕು ಅಂದ್ಕೊಂಡಿರ್ತೀರಾ, ಅಥವಾ ಯಾವುದೋ ಒಂದು ಪರೀಕ್ಷೆ ತಯಾರು ಮಾಡ್ತಿದ್ದೀರಾ, ಅವರೆಲ್ಲರೂ ಕೂಡ ಇದು ಕರೆಂಟ್ ಅಫೇರ್ಸ್ ತಿಳ್ಕೊಬೇಕು ಅನ್ನೋರಿಗೆ ಒಂದು ಉಪಯುಕ್ತ ಅಂತ ಹೇಳ್ಬೋದು. ಎಲ್ಲರ ಥರದ ಸುದ್ದಿಯನ್ನು ನೀವು ತಿಳ್ಕೊಬೋದು. ಈ ಕಡೆ ಹೋಮ್ ಅಂತ ಕಾಣಿಸ್ತದೆ. ನೆಕ್ಸ್ಟ್ ಮ್ಯಾಗ್ಝಿನ್ಸ್ ಅಂತ ಕೊಟ್ಟರೆ ನಿಮಗೆ ವಿವಿಧ ರೀತಿಯ ಮ್ಯಾಗ್ಝಿನ್ಸ್ಗಳು ಕಾಣಿಸ್ತದೆ ನಿಮಗೆ. ಇಂಗ್ಲೀಷ್ ಆಗಿರ್ಬೋದು, ಕನ್ನಡದಾಗಿರ್ಬೋದು, ಎಷ್ಟೊಂದೆಲ್ಲ ಮ್ಯಾಗ್ಝಿನ್ಸ್ ನಿಮ್ಗೆ ಕಾಣಿಸುತ್ತೆ. ನೆಕ್ಸ್ಟ್ ವಿಡಿಯೋಸ್ ಅಂತ ಇದೆ. ವಿವಿಧ ರೀತಿಯ ಏನೋ ನ್ಯೂಸ್ ವಿಡಿಯೋಸ್ ಆಗಿರ್ಬೋದು, ಮೇಲೆ ನೋಡ್ಬೋದಿಲ್ಲ, ಟ್ರೆಂಡಿಂಗ್ ವಿಡಿಯೋಸ್, ಆ ಥರದ್ದೆಲ್ಲ ಬಿಸ್ನೆಸ್, ಈ ಥರ ವಿವಿಧ ರೀತಿಯ ವೀಡಿಯೋಸ್ಗಳು ಇಲ್ಲಿ ನಿಮಗೆ ಕಾಣಿಸುತ್ತೆ. ಲೈವ್ ಟಿ ವಿ ಅಂದರೆ ಆಲ್ರೆಡಿ ನಾವು ನೋಡಿದ ಹಾಗೆ ಯಾವುದೋ ಒಂದು ಚಾನಲದ್ದು ವಿಡಿಯೋ ನಾವು ಲೈವ್ ಟಿ ವಿನ ಇಲ್ಲಿ ಡೈರೆಕ್ಟಾಗಿ ನಾವು ನೋಡ್ಬೋದು. ಜೊತೆ ಡೌನ್ಲೋಡ್ಸ್ ಅಂತ ಕೊಟ್ಟರೆ ನಿಮಗೆ ಯಾವುದೋ ಮ್ಯಾಗ್ಝಿನ್ಸ್ ಇದೆ, ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ನಾವು ಸುಮ್ಮನೆ ಹಂಗೆ ಸ್ಯಾಂಪಲ್ ಟ್ರೈ ಮಾಡಿ ಒಂದು ಡೌನ್ಲೋಡ್ ಆಯಿತು. ಡೌನ್ಲೋಡ್ ಮಾಡಿ ಅಡ್ವಾಂಟೇಜ್ ನಿಮಗೆ ಇಂಟರ್ನೆಟ್ ಇಲ್ಲದೆ ಇದ್ದಾಗ ಕೂಡ ನೀವು ಅದನ್ನು ಸಾಮಾನ್ಯ ತಿಳಿದಿರೋ ಹಾಗೆ ಬಳಸ್ಬೋದು. ನ್ಯೂಸ್ ಪೇಪರ್ ಕೂಡ ಆ ಥರ ನಾವು ಡೌನ್ಲೋಡ್ ಮಾಡ್ಕೋ, ಇಲ್ಲ ಪ್ರಯಾಣ ಮಾಡ್ತಿರುವಾಗ ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಇಂಟರ್ನೆಟ್ ಇಲ್ಲದೆ ಇದ್ದರೂ ಕೂಡ ನಿಮಗೆ ಏನಾಗುತ್ತೆ, ಓದೋಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಎಷ್ಟು ಈ ಒಂದು ಆ್ಯಪ್ ಮುಖಾಂತರ ಎಲ್ಲ ರೀತಿಯ ಒಂದು ನಮ್ಗೆ ಬೇಕಾಗಿರ್ತಕ್ಕಂಥ ನ್ಯೂಸು, ವೀಡಿಯೋಸ್ ಆಗಿರ್ಬೋದು, ಮ್ಯಾಗ್ಝಿನ್ಸ್ ಆಗಿರ್ಬೋದು, ಅದೆಲ್ಲವನ್ನು ಕೂಡ ನಾವು ತಿಳ್ಕೊಬೋದು. ಎಷ್ಟು ಸುಲಭ ಇದೆ ಅಂತ ಹೇಳ್ಬೋದಲ್ಲ. ಇದು ತುಂಬ ಉಪಯುಕ್ತ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ನೋಡ್ಬೋದು, ನೈಟ್ ಮೋಡ್ ಅಂತ ಕೊಟ್ಟಿದ್ದಾರೆ. ಓದೋದಕ್ಕೆ ನಿಮಗೆ ಕಣ್ಣಿಗೆ ಜಾಸ್ತಿ ಬೆಳಕು ಬಂದರೆ ತೊಂದರೆ ಆಗುತ್ತೆ ಅನ್ನೋ ಥರ ಅದರ ಜೊತೆ ಬ್ಯಾಟ್ರಿ ಸೇವ್ ಮಾಡೋಕ್ಕೋಸ್ಕರ, ಅಥವಾ ನೀವು ರಾತ್ರಿ ಹೊತ್ತು ಓದ್ತಾ ಇದ್ದರೆ ನೀವು ನೈಟ್ ಮೋಡ್ ಆನ್ ಮಾಡ್ಕೋಬೋದು. ಅಥವಾ ನೀವೇನಂದರೆ
ನೀವು ಇದನ್ನು ನೀವು ಟಾಗಲ್ ಮಾಡಿದರೆ ಏನಾಗುತ್ತೆ ನಿಮಗೆ ಮತ್ತೆ ಲೈಟ್ ಮೋಡ್ ಎನೇಬಲ್ ಆಗುತ್ತೆ. ಸೊ ನಾನು ಓದೋಕ್ಕೆ ಕಣ್ಣಿಗೆ ಹಿತಾಗಲಿ ಅಂತ ನಾನು ಡಾರ್ಕ್ ಮೋಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಚಾಯ್ಸ್ ಮೇಲೆ ನಿಮ್ಗೆ ಯಾವ ಬೇಕೋ ಮೋಡನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸ್ನೇಹಿತರೆ, ಸೊ ಇದೊಂದು ಉಪಯುಕ್ತ ಆ್ಯಪ್ ಅಂತ ಹೇಳ್ಬೋದಲ್ವ. ಸೊ ಈ ಒಂದು ಆ್ಯಪ್ ಮುಖಾಂತರ ಏನಾಗುತ್ತೆ ಅಂದರೆ ನಾವು ನಮ್ಮ ಸುತ್ತಮುತ್ತ ಸುದ್ದಿಯನ್ನು ನಾವು ಹಲವಾರು ಸುದ್ದಿಯನ್ನು ನಾವು ದಿನಪತ್ರಿಕೆ ಓದೋ ಮುಖಾಂತರ, ಆಮೇಲೆ ನೀವು ಟಿ ವಿ ನೋಡೋ ಮುಖಾಂತರ ನಾವಿಲ್ಲಿ ಒಂದೇ ಒಂದು ಆ್ಯಪಲ್ಲಿ ಎಲ್ಲವನ್ನು ತಿಳ್ಕೊಬೋದು. ಜೊತೆಗೆ ಹಲವಾರು ಮ್ಯಾಗ್ಝಿನ್ಸ್ ಕೂಡ ಓದ್ಬೋದು. ಮತ್ತು ಇನ್ನೂ ವಿಶೇಷ ಅಂದರೆ ಇದೆಲ್ಲ ಕೂಡ ನಮಗೆ ಉಚಿತವಾಗಿಯೇ ಸಿಗ್ತಾ ಇದೆ. ಸೊ ಸ್ನೇಹಿತರೆ, ಈ ಒಂದು ಆ್ಯಪ್ ಮುಖಾಂತರ ನೀವು ನ್ಯೂಸನ್ನು ನೋಡೋದಕ್ಕೆ ಮತ್ತು ಓದೋದಕ್ಕೆ ನಿಮಗೆ ಸಹಕಾರಿಯಾಗುತ್ತೆ ಅಂತ ನಾವು ಅನ್ಕೋತೀವಿ. ಸೊ ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋನ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ, ಥ್ಯಾಂಕ್ ಯು.